ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯಾಡಳಿತ ಚುನಾವಣೆಯ ಬಳಿಕ ಎಲ್ಡಿಎಫ್ ಹಾಗೂ ಯುಡಿಎಫ್ ನಡುವೆ ಸಂಘರ್ಷ. ಕಾಸರಗೋಡು ಸಿರಿಯಾದಲ್ಲಿ ಯುಡಿಎಫ್ ಕಾರ್ಯಕರ್ತರೊಬ್ಬರನ್ನು ಕಾರು ಡಿಕ್ಕಿ ಹೊಡೆದು ಕೊಲ್ಲಲು ಯತ್ನಿಸಿದ ಘಟನೆ. ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜಾಮೀನಿನಲ್ಲಿ ಬಿಡುಗಡೆಯಾಗಿ ಪರಾರಿಯಾಗಿದ್ದ ಆರೋಪಿಯ ಬಂಧನ. ನೆಲ್ಲಿಕುನ್ನು ಕಡಪುರ ನಿವಾಸಿ ರತೀಶ್ ಬಂಧಿತ ಆರೋಪಿ. ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಯ ಹಿಂಭಾಗಕ್ಕೆ ಶಿಫ್ಟ್ ಕಾರ್ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತ. ಅಪಘಾತದಲ್ಲಿ ಓರ್ವ ವ್ಯಕ್ತಿಗೆ ಗಂಭೀರ ಗಾಯ. ತಪಾಸಣೆಯ ಸಂದರ್ಭ ಕಾರಿನ ಒಳಗಿನಿಂದ 78 ಗ್ರಾಂ MDM ಪತ್ತೆ. ವಿಷ್ಣುಪರ ಧರ್ಮಶಾಸ್ತ್ರ ಭಜನಾ ಮಂದಿರದ 25ನೇ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪ ತಿರುವೆಳಕು ಉತ್ಸವ ಡಿಸೆಂಬರ್ 21ರಿಂದ 23ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಭಜನಾ ಮಂದಿರದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಡೆಯಿತು ಕೇರಳ ಕಂದಾಯ ಇಲಾಖೆ ಸಿಬ್ಬಂದಿ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಸ್ಥಳೀಯಾಡಳಿತ ಚುನಾವಣೆಯ ಬಳಿಕ ಎಲ್ಡಿಎಫ್ ಹಾಗೂ ಯುಡಿಎಫ್ ನಡುವೆ ಸಂಘರ್ಷ ಉಲ್ಬಣಗೊಂಡಿದೆ. ಕಾಸರಗೋಡು ಸಿರಿಯಾದಲ್ಲಿ ಯುಡಿಎಫ್ ಕಾರ್ಯಕರ್ತರೊಬ್ಬರನ್ನು ಕಾರು ಡಿಕ್ಕಿ ಹೊಡೆದು ಕೊಲ್ಲಲು ಯತ್ನಿಸಿದ ಬಗ್ಗೆ ದೂರು ದಾಖಲಾಗಿದೆ. ಎಲ್ಡಿಎಫ್ ಕಾರ್ಯಕರ್ತರೊಬ್ಬರನ್ನು ಕಬ್ಬಿಣದ ರಾಡಿನಿಂದ ಹೊಡೆದ ಪ್ರಕರಣದಲ್ಲಿ ಇಬ್ಬರ ವಿರುದ್ಧ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಸ್ಥಳೀಯಾಡಳಿತ ಚುನಾವಣೆಯ ಬಳಿಕವೂ ಜಿಲ್ಲೆಯಲ್ಲಿ ಕಾರ್ಯಕರ್ತರ ನಡುವಿನ ಸಂಘರ್ಷ ಇನ್ನೂ ಕಡಿಮೆಯಾಗಿಲ್ಲ. ಕಳೆದ ದಿನ ರಾತ್ರಿ ಶಿರಿಯಾದ ಮಸೀದಿಯ ಬಳಿ ಕಾರು ನಿಲ್ಲಿಸಿದ್ದ ಎಲ್ಡಿಎಫ್ ಕಾರ್ಯಕರ್ತ ಮೊಹಮ್ಮದ್ ಇಕ್ಬಾಲ್ ಅವರನ್ನು ಕಬ್ಬಿಣದ ರಾಡಿನಿಂದ ಹೊಡೆದು ಕೀಲಿಯಿಂದ ಇರಿಯಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ಕುಂಬಳೆ ಪೊಲೀಸರು ಶಿರಿಯಾದ ಸಿದ್ದಿಕ್ ಮೊಹಮ್ಮದ್, ಅಸ್ರಫ್ ಅಬ್ದುಲ್ಲಾ ಹಾಗೂ ಅಬ್ದುಲ್ಲಾ ಖಾದರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಅದೇ ಸಮಯದಲ್ಲಿ ರಾತ್ರಿ 8:30ರ ಸುಮಾರಿಗೆ ಯುಡಿಎಫ್ ಕಾರ್ಯಕರ್ತರಾದ ಮೊಹಮ್ಮದ್ ಅಸ್ರಫ್, ಅಬೂಬಕರ್ ಸಿದ್ದಿಕ್ ಜೊತೆಗಿದ್ದ ಕಾರನ್ನು ಬೇರೊಂದು ಕಾರು ಡಿಕ್ಕಿ ಹೊಡೆದು ಹಾನಿ ಮಾಡಲು ಯತ್ನಿಸಿದ್ದಾರೆ ಎಂಬ ದೂರಿನ ಮೇರೆಗೆ ಕುಂಬಳೆ ಪೊಲೀಸರು ಎಲ್ಡಿಎಫ್ ಕಾರ್ಯಕರ್ತರಾದ ಶಿರಿಯಾದ ಇಕ್ಬಾಲ್, ಹಮೀದ್ ಚೋಟು ಎಂಬವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜಾಮೀನಿನಲ್ಲಿ ಬಿಡುಗಡೆಯಾಗಿ ಪರಾರಿಯಾಗಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ನೆಲ್ಲಿಕುನ್ನು ಕಡಪುರ ನಿವಾಸಿ ರತೀಶ್ ಎಂಬಾತನನ್ನಾಗಿದೆ ಬಂಧಿಸಲಾಗಿರುವುದು. ಕಾಸರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ನೆಲ್ಲಿಕುನ್ನು ಕಡಪುರ ನಿವಾಸಿ ರತೀಶ್ ಎಂಬಾತನನ್ನು ಕಾಸರಗೋಡು ಮಹಿಳಾ ಪೊಲೀಸ್ ಠಾಣಾ ಎಸ್ಐ ಅಜಿತಾ ಕೆ ನೇತೃತ್ವದಲ್ಲಿ ಮಲಪುರಂನ ಕುಟ್ಟಿಪುರಂನಲ್ಲಿ ಬಂಧಿಸಲಾಗಿದೆ. ಪೊಲೀಸರು ಅತ್ಯಂತ ಚಾಣಾಕ್ಷತನದಿಂದ ಆರೋಪಿಯನ್ನು ಬಂಧಿಸಿದ್ದಾರೆ. 2020 ಹಾಗೂ ಬಳಿಕ ಬಾಲಕಿಯ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂಬುದು ಪ್ರಕರಣ. 2021ರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ರಿಮಾಂಡ್ಗೆ ಒಳಗಾದ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾದ ಈತ ತಲೆಮರೆಸಿಕೊಂಡಿದ್ದ. ಬಳಿಕ ನ್ಯಾಯಾಲಯವು ಆತ ಪರಾರಿಯಾಗಿದ್ದಾನೆ ಎಂದು ಘೋಷಿಸಿತು. ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ಗಳಾದ ಎನ್ ರಾಜೇಶ್, ದೀಪಕ್, ಸಿಪಿಒಗಳಾದ ಶ್ರುತಿ, ಕೆ ಶಜೀಶ್ ಹಾಗೂ ಸುರಾಜ್ ಎಂಬವರನ್ನೊಳಗೊಂಡ ತಂಡ ಆರೋಪಿಯನ್ನು ಬಂಧಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತಲಪಾಡಿಯಲ್ಲಿ ನಿಲ್ಲಿಸಿದ ಟ್ಯಾಂಕರ್ ಲಾರಿಯ ಹಿಂಭಾಗಕ್ಕೆ ಶಿಫ್ಟ್ ಕಾರ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉಳ್ಳಾಲ ಪೊಲೀಸರು ನಡೆಸಿದ ತಪಾಸಣೆಯ ಸಂದರ್ಭ ಕಾರಿನ ಒಳಗಿನಿಂದ 78 ಗ್ರಾಂ MDM ಪತ್ತೆಯಾಗಿದೆ. ತಲಪಾಡಿ RTO ಚೆಕ್ಪೋಸ್ಟ್ ಬಳಿ ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಯ ಹಿಂಭಾಗಕ್ಕೆ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಉಳ್ಳಾಲ ಪೊಲೀಸರು ತಪಾಸಣೆಯ ಸಂದರ್ಭದಲ್ಲಿ ಕಾರಿನ ಒಳಗಿನಿಂದ ಮಾರಕವಾದ ಮಾದಕ ವಸ್ತು 78 ಗ್ರಾಂ MDM ಅನ್ನು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರಿನಿಂದ ಉಪ್ಪಳಕ್ಕೆ ತೆರಳುತ್ತಿದ್ದ ಕಾರು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಯ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಕಾರಿನೊಳಗಿದ್ದ ವ್ಯಕ್ತಿಯೊಬ್ಬರು ಹೊರಬಂದು ಓಡಿ ಹೋದರು ಎಂದು ಉಳ್ಳಾಲ ಪೊಲೀಸರು ತಿಳಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಉಪ್ಪಳ ಮಣಿಮುಂಡ ಮೂಲದ ಆದಂ ಅವರನ್ನು ಸ್ಥಳೀಯರು ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಲಾಗುತ್ತಿದೆ. ಘಟನೆ ನಡೆದ ಸ್ಥಳದಿಂದ ಪರಾರಿಯಾಗಿರುವ ಉಪ್ಪಳ ಮೂಲದ ಸಿದ್ದಿಕ್ ಅವರನ್ನು ಹುಡುಕಲು ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ.
ಅಪಘಾತ ಹಾಗೂ ಮಾದಕ ವಸ್ತುಗಳ ಸಾಗಣೆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಯುವಕನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಗಡಿಯುದ್ದಕ್ಕೂ ದೊಡ್ಡ ಪ್ರಮಾಣದ ಮಾದಕ ವಸ್ತುಗಳ ಸಾಗಣೆ ನಡೆಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳು ಸೇರಿದಂತೆ ಇತರ ಕಡೆಗಳಲ್ಲಿ ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ತಪಾಸಣೆ ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಷ್ಣುಪಾರ ಧರ್ಮಶಾಸ್ತ್ರ ಭಜನಾ ಮಂದಿರದ 25ನೇ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪನ ತಿರುವೆಳಕು ಉತ್ಸವ ಡಿಸೆಂಬರ್ 21ರಿಂದ 23ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಭಜನಾ ಮಂದಿರದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿಷ್ಣುಪರ ಧರ್ಮಶಾಸ್ತ್ರ ಭಜನಾ ಮಂದಿರದ 25ನೇ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪನ ತಿರುವೆಳಕು ಉತ್ಸವ ಇದೇ 21ರಿಂದ 23ರವರೆಗೆ ನಡೆಯಲಿದೆ. 21ರಂದು ಬೆಳಗ್ಗೆ ವಿಷ್ಣುಪರ ಧರ್ಮಶಾಸ್ತ್ರ ಭಜನಾ ಸಮಿತಿ ಹಾಗೂ 10 ಗಂಟೆಗೆ ವೇಣೂರು ವೇಣುಗೋಪಾಲ ಕೃಷ್ಣ ಭಜನಾ ಸಮಿತಿಯಿಂದ ಭಜನೆ. ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಪೂಜೆ ಹಾಗೂ ರಾಣಿಪುರಂ ಪೆರುತ್ತಾಡಿ ಮಹಾದೇವ ಭಜನಾ ಸಂಘದಿಂದ ಭಜನೆ. ಬಳಿಕ ಸಂಜೆ ಮೆಗಾ ತಿರುವಾದಿರ ಕಳಿ. ಸಂಜೆ 7ಕ್ಕೆ ಸಾಂಸ್ಕೃತಿಕ ಸಮ್ಮೇಳನವನ್ನು ಶಾಸಕ ಸಿ.ಎಚ್. ಕುಂಞಾಮು ಉದ್ಘಾಟಿಸಲಿದ್ದಾರೆ. ಶಾಸಕ ಇ. ಚಂದ್ರಶೇಖರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಸ್ಥಳೀಯ ಕಲಾವಿದರಿಂದ ವಿವಿಧ ಕಲಾ ಪ್ರದರ್ಶನಗಳು, ಸರ್ಗಾಳಯಂ ಸಂಗೀತ ಮತ್ತು ನೃತ್ಯ ರಾತ್ರಿ ಹಾಗೂ ಸತ್ಯ ಸಿನಿಮಾ ನಾಟಕ ನಡೆಯಲಿದೆ. 22ರಂದು ಬೆಳಗ್ಗೆ 10:30ಕ್ಕೆ ಪೆರುಂಬಳ, ವೇಣೂರು, ಶಿವಪುರ ಪ್ರದೇಶದಿಂದ ಹೊರಕಾಣಿಕೆ ಘೋಷಯಾತ್ರೆ. ಬೆಳಗ್ಗೆ 11ರಿಂದ ಭಜನೆ. ಮಧ್ಯಾಹ್ನ 2 ಗಂಟೆಗೆ ವಾದ್ಯ ಸಂಗೀತ. ಸಂಜೆ 5ಕ್ಕೆ ತಯಂಬಕ ನಡೆಯಲಿದೆ. ಸಂಜೆ 7ಕ್ಕೆ ಕಾಸರಗೋಡು ಓಂಕಾರ್ ಫ್ಯೂಷನ್ಸ್ನ ಭಜನಾ ಮಂಜರಿ ಹಾಗೂ ಟಿ.ವಿ. ರತ್ನಕುಮಾರ್ ಅವರ ಕಲ್ಯಾಣ ಸೌಗಂಧಿಕಂ ಒಟ್ಟತುಳ್ಳಲ್ ಪ್ರದರ್ಶನ ನಡೆಯಲಿದೆ. ರಾತ್ರಿ 9 ಗಂಟೆಗೆ 10 ಕುಟುಂಬದವರೊಂದಿಗೆ ಗೀತೋತ್ಸವ ನಡೆಯಲಿದೆ. 23ರಂದು ಸಂಜೆ 7:30ಕ್ಕೆ ಧರ್ಮಶಾಸ್ತ್ರ ಸಹಸ್ರನಾಮಾರ್ಚನೆ. ಬೆಳಗ್ಗೆ 8:30ಕ್ಕೆ ಹರಿನಾಮ ಕೀರ್ತನೆ ಪಠಿಸಲಾಗುವುದು. ಬೆಳಗ್ಗೆ 9ಕ್ಕೆ ಉಷಪೂಜೆ, ತಯಂಬಕ, ಉಡಕ್ಕುಪ್ಪಾಟು ನಡೆಯಲಿದೆ. ಬೆಳಗ್ಗೆ 10ಕ್ಕೆ ಅಯ್ಯಪ್ಪ ಸ್ವಾಮಿ ಸಂಗಮದಿಂದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿವಿಧ ವರ್ಷ ಪೂರೈಸಿದ ಸ್ವಾಮೀಜಿಗಳನ್ನು ಸನ್ಮಾನಿಸಲಾಗುವುದು. ಮಧ್ಯಾಹ್ನ വിവിധ ತಂಡಗಳಿಂದ ಭಜನೆ ನಡೆಯಲಿದೆ. മന്ദിരത്തിൻ്റെ 25ാം വാർഷിക തിരുവിളക്ക് മഹോത്സവത്തോടു കൂടിയാണ് 2025 ഡിസംബർ 21, 22, 23 തീയതികളിലായി വിപുലമായ ഈ മന്ദിര മഹോത്സവം നടക്കുന്നത്. അപ്പോൾ മഹോത്സവത്തിനായി നമ്മൾ 101 അംഗ കമ്മിറ്റിയും അതുമാതിരി 18 സബ് കമ്മിറ്റികളും രൂപീകരിച്ച് പ്രവർത്തനം മുന്നോട്ട് പോവുകയാണ്. കാൽനൂറ്റാണ്ടിൻ്റെ കാത്തിരിപ്പിന് ശേഷമാണ് ഈ മഹോത്സവം ഇവിടെ കൊണ്ടാടുന്നത്. 2025 ഡിസംബർ 21 ഞായറാഴ്ച രാവിലെ കൂട്ടപ്രാർത്ഥന, ഗണപതി ഹോമം കൂടി ആരംഭിക്കുന്നു. അന്നേ ദിവസം വൈകുന്നേരം സാംസ്കാരിക സമ്മേളനവും പ്രാദേശിക വാസികളുടെ മെഗാ തിരുവാതിരയും മറ്റു കലാപരിപാടികളും ഉണ്ടായിരിക്കുന്നതാണ്. 22 തിങ്കളാഴ്ച രാവിലെ പെരുമ്പള, ശിവപുരം, വേണൂർ പ്രദേശങ്ങളിൽ നിന്ന് കലവറ ഘോഷയാത്ര ആയി വന്ന് ഉച്ചയോടുകൂടി മന്ദിരത്തിലെത്തിച്ചേരുകയും അവിടെ സംഗമിക്കുകയും ചെയ്യുന്നു. രാത്രി തൃശ്ശൂർ പാട്ട് ഫാമിലി അവതരിപ്പിക്കുന്ന ഗാനമേള നടക്കും. പി. ബാലകൃഷ്ണൻ, വി. സുരേഷ് മോഹൻ, വി. മാധവൻ, ಸುನೀಲ್ ವಿಷ್ಣುಪರ, ಸುಮೇಶ್ ಮೋಹನ್, ಇ. ಸೂರ್ಯಕುಮಾರಿ ಹಾಗೂ ಇ. ಅರುಣ್ ರಾಜ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕಂದಾಯ ಇಲಾಖೆ ಸಿಬ್ಬಂದಿ ಅಸೋಸಿಯೇಷನ್ KRDSA ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಸಮ್ಮೇಳನವನ್ನು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಉದ್ಘಾಟಿಸಿದರು.
ಕೇರಳ ಕಂದಾಯ ಇಲಾಖೆ ಸಿಬ್ಬಂದಿ ಅಸೋಸಿಯೇಷನ್ KRDSA ಕಾಸರಗೋಡು ಜಿಲ್ಲಾ ಸಮ್ಮೇಳನವು 2 ದಿನಗಳಾಗಿ ನಡೆಯಿತು. ನೋಂದಣಿ ಪ್ರಕ್ರಿಯೆಯ ಬಳಿಕ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿಯಲ್ಲಿರುವ ಸೇವಾ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ಧ್ವಜಾರೋಹಣದೊಂದಿಗೆ ಸಮ್ಮೇಳನ ಪ್ರಾರಂಭವಾಯಿತು. ಪ್ರತಿನಿಧಿ ಸಮ್ಮೇಳನವನ್ನು CPI ಜಿಲ್ಲಾ ಕಾರ್ಯದರ್ಶಿ CP ബാബു ഉദ്ഘാಟಿಸಿದರು. പോയ 10 വർഷം ഏതാണ്ട് 9 വർഷക്കാലത്തിനുള്ളിൽ 4,60,000 വരുന്ന ഭൂമിയില്ലാത്തവർക്ക് ഭൂമി നൽകിയ ഒരു ഗവൺമെന്റാണ് കേരളത്തിൽ LDF. അതിന് ഏറ്റവും വലിയ പങ്ക് വഹിച്ച ആളുകളാണ് എൻ്റെ മുമ്പിലിരിക്കുന്ന ഈ പ്രതിനിധികൾ. പട്ടയങ്ങൾ നൽകുന്നതിന് വേണ്ടിയുള്ള സർക്കാരിന്റെ തീരുമാനം, പ്രത്യേകിച്ച് റവന്യൂ വകുപ്പ് മന്ത്രിയുടെ കഴിഞ്ഞ ഗവൺമെന്റിൽ സഖാവ് ചന്ദ്രശേഖരനും ഇപ്പോൾ ഈ ഗവൺമെന്റിൽ സഖാവ് K. രാജനും വളരെ കൃത്യമായി സമയബന്ധിതമായി ഭൂമിയില്ലാത്തവർക്ക് ഭൂമി നൽകുന്നതിന് വേണ്ടി ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ KV ಸಭೆಯ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಸಮಿತಿ ಸದಸ್ಯ ಶಫೀರ್ MC ಹುತಾತ್ಮರ ನಿರ್ಣಯ ಮಂಡಿಸಿದರು ಹಾಗೂ ಜಿಲ್ಲಾ ಜೊತೆ ಕಾರ್ಯದರ್ಶಿ ರಮ್ಯಾ MA ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ಅಖಿಲ್ AJ ಸ್ವಾಗತಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ P. ಶ್ರೀಕುಮಾರ್ ಸಂಘಟನಾ ವರದಿ ಮಂಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ವಿಶ್ವವರನ್ ಚಟುವಟಿಕೆ ವರದಿ ಮಂಡಿಸಿದರು. ಜಿಲ್ಲಾ ಕೋಶಾಧಿಕಾರಿ ಮೋಹನನ್ N. ಆದಾಯ ಹಾಗೂ ವೆಚ್ಚ ಪತ್ರದ ಲೆಕ್ಕವನ್ನು ಮಂಡಿಸಿದರು. ರಾಜ್ಯ ಕಾರ್ಯದರ್ಶಿ ಸದಸ್ಯ P. ಶಾನ್ವಾಸ್, ಜೊತೆ ಮಂಡಳಿ ಜಿಲ್ಲಾ ಕಾರ್ಯದರ್ಶಿ ಬಾನು ದಿವಾಕರನ್, ಜೊತೆ ಮಂಡಳಿ ರಾಜ್ಯ ಸಮಿತಿ ಸದಸ್ಯ ಬಿಜುರಾಜ್ CK, KRDSA ರಾಜ್ಯ ಸಮಿತಿ ಸದಸ್ಯರಾದ ಶ್ರೀಜಿ ಥಾಮಸ್ ಹಾಗೂ ಶ್ರೀಜೇಶ್ T ಮಾತನಾಡಿದರು. ಜಿಲ್ಲಾ ಸಮಿತಿ ಸದಸ್ಯ ಸಜಯ್ MG ನಿರ್ಣಯ ಮಂಡಿಸಿದರು. ಜಿಲ್ಲಾ ಸಮಿತಿ ಸದಸ್ಯ ವಸಲನ್ KV ರುಜುವಾತು ವರದಿ ಮಂಡಿಸಿದರು. ಬಳಿಕ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಮ್ಮೇಳನದ ಮೊದಲ ದಿನದಂದು ವಿದ್ಯಾನಗರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸಾಂಸ್ಕೃತಿಕ ಸಮ್ಮೇಳನವನ್ನು ಕೌನ್ಸಿಲರ್ ನರೇಶ್ ಕುಮಾರ್ ಕುನಿಯೂರ್ ಉದ್ಘಾಟಿಸಿದರು. ಕೇರಳ ಕಂದಾಯ ಇಲಾಖೆ ಸಿಬ್ಬಂದಿ ಸಂಘ ರಾಜ್ಯ ಸಮ್ಮೇಳನವು ಜನವರಿ 7, 8 ಹಾಗೂ 9ರಂದು ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾರಾಟಕ್ಕೆಂದು ಸಂಗ್ರಹಿಸಿದ 2 ಕಿಲೋ ಗಾಂಜಾ ಸಹಿತ 61ರ ವೃದ್ಧನನ್ನು ಬಂಧಿಸಲಾಗಿದೆ. ಬಂದಿಯೋಡು ಅಡ್ಕ ನಿವಾಸಿ ಅಬ್ದುಲ್ಲಾ ಎಂಬ ಫ್ರೂಟ್ ಅಬ್ದುಲ್ಲಾ ಎಂಬಾತನನ್ನು ಕುಂಬಳೆ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. ಮಾರಾಟಕ್ಕಾಗಿ 2 ಕಿಲೋ ಗಾಂಜಾ ಬೈಕಿನಲ್ಲಿ ಸಾಗಿಸುತ್ತಿದ್ದ 61ರ ವೃದ್ಧನನ್ನು ಬಂಧಿಸಲಾಗಿದೆ. ಬಂದಿಯೋಡು ಅಡ್ಕ ನಿವಾಸಿ ಅಬ್ದುಲ್ಲಾ ಎಂಬ ಫ್ರೂಟ್ ಅಬ್ದುಲ್ಲಾ ಎಂಬಾತನನ್ನು ಕುಂಬಳೆ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಮಧ್ಯಾಹ್ನ ಕುಂಬಳೆ ರೇಂಜ್ ಅಬಕಾರಿ ಇನ್ಸ್ಪೆಕ್ಟರ್ KV ಶ್ರಾವಣ್ ನೇತೃತ್ವದಲ್ಲಿ ನಡೆಸಿದ ತಪಾಸಣೆಯ ವೇಳೆ ಅಬ್ದುಲ್ಲಾ ಗಾಂಜಾ ಸಹಿತ ಬೈಕಿನಲ್ಲಿ ಸಂಚರಿಸುವುದು ಕಂಡುಬಂದಿದೆ. ಕೂಡಲೇ ಬೈಕು ತಡೆದು ನಿಲ್ಲಿಸಿ ತಪಾಸಣೆ ನಡೆಸಿದಾಗ ಗಾಂಜಾ ಪತ್ತೆಯಾಗಿದೆ. ಬೈಕನ್ನು ಕಸ್ಟಡಿಗೆ ತೆಗೆಯಲಾಗಿದೆ. ಸೆರೆಗೀಡಾದ ಅಬ್ದುಲ್ಲಾ ಹಲವು ಮಾದಕ ವಸ್ತು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಈ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಈತ ಮಾದಕ ವಸ್ತು ಮಾರಾಟ ನಡೆಸುತ್ತಿದ್ದನು. ಅಲ್ಪಕಾಲದಿಂದ ಹೆಚ್ಚು ಪ್ರಮಾಣದಲ್ಲಿ ಈತ ಮಾದಕ ವಸ್ತು ಶೇಖರಿಸಿ ಮಾರಾಟ ನಡೆಸುತ್ತಿದ್ದನೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಕ್ಸೈಸ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ K. ಪೀತಾಂಬರನ್, ಪ್ರಿವೆಂಟಿವ್ ಆಫೀಸರ್ಗಳಾದ ಮನಾಫ್, ಜಿಜಿನ್, COಗಳಾದ ಅಖಿಲೇಶ್, ಕಣ್ಣನ್ ಕುಂಜ, ಚಾಲಕ ಪ್ರವೀಣ್ ಎಂಬಿವರ ನೇತೃತ್ವದಲ್ಲಿ ಆರೋಪಿಯನ್ನು ಸೆರೆ ಹಿಡಿಯಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋವಿಡ್ ಅವಧಿಯಲ್ಲಿ ವಾಹನದಿಂದ ಡಿಕ್ಕಿ ಹೊಡೆದು ಪೊಲೀಸರನ್ನು ಕೊಲ್ಲಲು ಯತ್ನಿಸಿದ ಪ್ರಕರಣದಲ್ಲಿ ಏರಿಯಲ್ ಮೂಲದ 21 ವರ್ಷದ ಯುವಕನಿಗೆ 2.5 ವರ್ಷ ಜೈಲು ಶಿಕ್ಷೆ ಹಾಗೂ 50,000 ರೂಪಾಯಿ ದಂಡ ವಿಧಿಸಲಾಗಿದೆ. ಉಳಿಯತಡ್ಕ ಬ್ಲೂ ಮೂನ್ ಅಪಾರ್ಟ್ಮೆಂಟ್ ನಿವಾಸಿ ಬೀರನ್ ಅಜ್ಮಲ್ ಅಮಾನ್ ಎಂಬವನಿಗೆ ಕಾಸರಗೋಡು ಸಹಾಯಕ ಸೆಕ್ಷನ್ ಜಡ್ಜ್ K. ಪ್ರಿಯಾ ಶಿಕ್ಷೆ ವಿಧಿಸಿದ್ದಾರೆ. ವಾಹನದಿಂದ ಡಿಕ್ಕಿ ಹೊಡೆದು ಪೊಲೀಸರನ್ನು ಕೊಲ್ಲಲು ಯತ್ನಿಸಿದ ಪ್ರಕರಣದ ಆರೋಪಿಗೆ 2.5 ವರ್ಷ ಜೈಲು ಶಿಕ್ಷೆ ಹಾಗೂ 50,000 ರೂಪಾಯಿ ದಂಡ ವಿಧಿಸಲಾಗಿದೆ. ಉಳಿಯತಡ್ಕ ಬ್ಲೂ ಮೂನ್ ಅಪಾರ್ಟ್ಮೆಂಟ್ ನಿವಾಸಿ ಏರಿಯಲ್ ಅಜ್ಮಲ್ ಅಮಾನಿಗೆ ಕಾಸರಗೋಡು ಸಹಾಯಕ ಸೆಷನ್ ಜಡ್ಜ್ K. ಪ್ರಿಯಾ ಶಿಕ್ಷೆ ವಿಧಿಸಿದ್ದಾರೆ. ದಂಡ ಪಾವತಿಸದಿದ್ದರೆ ಹೆಚ್ಚುವರಿಯಾಗಿ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಈ ಘಟನೆ ಕೋವಿಡ್ ಅವಧಿಯಲ್ಲಿ ನಡೆದಿದೆ. 2020 ಮೇ 5ರಂದು SP ನಗರದಲ್ಲಿ ವಾಹನ ತಪಾಸಣೆ ನಡೆಸುತ್ತಿದ್ದಾಗ ಬೈಕಿನಿಂದ ಪೊಲೀಸ್ ಅಧಿಕಾರಿಯನ್ನು ಡಿಕ್ಕಿ ಹೊಡೆದು ಕೊಲ್ಲಲು ಯತ್ನಿಸಿದರು. ಮಧೂರು ಗ್ರಾಮದ SP ನಗರ ಎಂಬ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಅಬ್ದುಲ್ ವಹಾಬ್ ಹಾಗೂ ಸನೂಪ್ ಕೋವಿಡ್ ಕಂಟೈನ್ಮೆಂಟ್ ವಲಯದಲ್ಲಿ ಕರ್ತವ್ಯದಲ್ಲಿದ್ದರು. ಉಳಿಯತಡ್ಕ ಪ್ರದೇಶದಿಂದ ಬೀರನ್ ಅಜ್ಮಲ್ ಅಮಾನ್ ಹೆಲ್ಮೆಟ್ ಧರಿಸದೆ ಮೋಟಾರ್ ಸೈಕಲ್ ಸವಾರಿ ಮಾಡಿರುವುದನ್ನು ನೋಡಿ ನಿಲ್ಲಿಸಲು ಸೂಚಿಸಿದರು. ಆದರೆ ಆರೋಪಿ ವಾಹನವನ್ನು ನಿಲ್ಲಿಸದೆ ಸನೂಪ್ ಮೇಲೆ ಡಿಕ್ಕಿ ಹೊಡೆಸಿ ಪೊಲೀಸರ ಅಧಿಕೃತ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು. ಗಂಭೀರ ಹಾನಿಯನ್ನುಂಟು ಮಾಡಿದ ಬಗ್ಗೆ ವಿದ್ಯಾನಗರ ಠಾಣಾ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ.
ಆ ಬಳಿಕ ಆರೋಪಿಯನ್ನು ಬಂಧಿಸಿದರು. ಆಗಿನ ವಿದ್ಯಾನಗರ ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಯುಪಿ ಅವರು ಆರೋಪ ಪಟ್ಟಿ ಸಲ್ಲಿಸಿದರು. ವಕೀಲರಾದ ವೇಣುಗೋಪಾಲನ್ ಹಾಗೂ ಅಂಜಲಿ ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಂ ಅಹಮದ್ ಮಾಷ್ ಅವರ 15ನೇ ಪುಣ್ಯತಿಥಿಯಂದು ಕಾಸರಗೋಡು ಸಾಹಿತ್ಯ ವೇದಿ ಸಿಟಿ ಟವರ್ ಆಡಿಟೋರಿಯಂನಲ್ಲಿ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಹಿರಿಯ ಪತ್ರಕರ್ತ ಪಿಟಿ ನಾಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ತೋರಿಸಿದ ಅಹಮದ್ ಮಾಷ್ ಅರಿವಿಲ್ಲದೆಯೇ ತಮ್ಮ ಗುರುವಾದ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಚುನಾವಣಾ ಅವಧಿಯಲ್ಲಿ ಅವರೊಂದಿಗಿದ್ದ ನೆನಪುಗಳನ್ನು ಹಂಚಿಕೊಂಡರು. ಕೆಎಂ ಅಹಮದ್ ಮಾಷ್ ಅವರ 15ನೇ ಪುಣ್ಯತಿಥಿಯಂದು ಕಾಸರಗೋಡು ಸಾಹಿತ್ಯ ವೇದಿ ಸಿಟಿ ಟವರ್ ಆಡಿಟೋರಿಯಂನಲ್ಲಿ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿರಿಯ ಪತ್ರಕರ್ತ ಪಿಟಿ ನಾಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜಿಯಾಗದ ಬರಹಗಾರರು ಎಂಬ ವಿಷಯದ ಕುರಿತು ಮಾತನಾಡಿದರು. ಬರಹಗಾರರನ್ನು ಮಾತ್ರ ರಾಜಿಯಾಗದವರು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಂದು ಬರಹಗಾರರು ಸಾಹಿತ್ಯ ಅಥವಾ ಸಿನಿಮಾದಲ್ಲಿ ತಮ್ಮದೇ ಆದ ನಿಲುವಿನ ಮೇಲೆ ನಿಂತಿದ್ದಾರೆ ಎಂದು ಹೇಳಿದರು. ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ತೋರಿಸಿದ ಅಹಮದ್ ಮಾಷ್ ತನಗೆ ತಿಳಿಯದೆ ತನ್ನ ಗುರುವಾದ ಅನುಭವವನ್ನು ನಾಸರ್ ಹಂಚಿಕೊಂಡರು. ಕರ್ನಾಟಕದ ಚುನಾವಣಾ ಅವಧಿಯನ್ನು ನೆನಪಿಸಿಕೊಂಡರು. ಒಬ್ಬ ಪತ್ರಕರ್ತ ಹೇಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ತನಗೆ ಕಲಿಸಿದ ಪತ್ರಕರ್ತ ಎಂದು ಹೇಳಿದರು. അഹമ്മദ് മാഷ് എൻ്റെ ഗുരുവാണ്. അത് അഹമ്മദ് മാഷ്ക്കും അറിയില്ല, ഈ പറയുന്ന അഹമ്മദ് മാഷയുടെ ബാക്കിയുള്ള ശിഷ്യന്മാർക്കൊന്നും അതറിയില്ല. ഞാൻ അഹമ്മദ് മാഷോട് പറഞ്ഞിട്ട് ഞാൻ അഹമ്മദ് മാഷോട് ജീവിതത്തിൽ ഒരു ദിവസം മാത്രമേ കുറച്ച് നേരം സംസാരിച്ചിട്ടുള്ളൂ, പിന്നീട് സംസാരിച്ചിട്ടില്ല. പക്ഷെ അഹമ്മദ് മാഷ് എൻ്റെ ഗുരുവാണ് എന്ന് ഞാൻ അപ്പോഴും ഇപ്പോഴും എന്നും മനസ്സിലാക്കുന്നത്. ഞാൻ അഹമ്മദ് മാഷെ കണ്ടിട്ടാണ് പഠിച്ചത്. എൻ്റെ എല്ലാ തരത്തിലും എൻ്റെ ഗുരുക്കന്മാരും അങ്ങനെ തന്നെ. അത് 1995-96 സമയത്താണ്. ഞാൻ മാധ്യമ പത്രത്തിൽ ചേർന്ന ഉടനെയാണ്. ഞാൻ അതിൻ്റെ മുമ്പൊക്കെ ഇങ്ങനെ കേരള ശബ്ദം വരികയിലായിരുന്നു. ഒരു പ്രത്യേക സാഹചര്യത്തിലാണ് മാധ്യമത്തിൻ്റെ എഡിറ്റർമാർ എന്നെ വിളിച്ചിട്ട് ഇതിൽ ചേരാൻ പറ്റുമെന്ന് ചോദിച്ചിട്ട് ഞാൻ അതിൽ ചെയ്തു. അതിനൊരു കാരണം ഉണ്ടായിരുന്നു. അവർ പെട്ടെന്ന് ഒരു ദിവസം വിളിച്ചു വരുത്തിയിട്ട് അവർ നിങ്ങൾ പിന്നെ ചേരാൻ പറ്റുമെന്ന് ചോദിച്ചു. അങ്ങനെ ചേർന്നു. അങ്ങനെ കുറച്ച് ദിവസം കഴിഞ്ഞപ്പോൾ ഒരിക്കൽ ഈ എഡിറ്റർ ഇതേപോലത്തെ ഇങ്ങനെ നീളത്തിലായിരുന്നു മാധ്യമത്തിൻ്റെ ഡെസ്ക്. അതിൻ്റെ ഒരു സൈഡിൽ ഇങ്ങനെ ഇതേപോലെ ഇങ്ങനെ വീതി ഇതിൻ്റെ പത്രാധിപന്മാർക്ക് എത്തിച്ചു. ഒരു ദിവസം പെട്ടെന്ന് അദ്വൈത് സാഹിബിൻ്റെ റൂമിൽ നിന്ന് എഡിറ്റർ ഇൻചാർജാണ് അദ്വൈത് സാഹിബിൻ്റെ റൂം. മിസ്റ്റർ നാസർ അവിടെ ഉണ്ടോ? അപ്പോൾ ഞാൻ കയറി ചെന്നപ്പോൾ കർണാടക ഇലക്ഷനാണല്ലോ, നിങ്ങൾ പോകുന്നില്ലേ? നിങ്ങൾ പോയില്ലേ? ഞാൻ പോകാൻ എനിക്ക് കർണാടക ഒന്നും അറിയില്ല, മലയാളം അല്ലാതെ വേറൊന്നും അറിയില്ല, കർണാടക തീരറിയില്ല. ഞാൻ മൈസൂരിൻ്റെ അപ്പുറത്തേക്ക് പോയിട്ടുണ്ടായിട്ടില്ല. ಕಾಸರಗೋಡು ಸಾಹಿತ್ಯ ವೇದಿ ಅಧ್ಯಕ್ಷ ಎಎಸ್ ಮೊಹಮ್ಮದ್ ಕುಂಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಬರಹಗಾರ ಹಿರಿಯ ಪತ್ರಕರ್ತ ರೆಹಮಾನ್ ತಾಯಲಂಗಡಿ ಅಹಮದ್ ಮಾಷ್ ಅವರ ಬಗ್ಗೆ ನೆನಪುಗಳ ಬುತ್ತಿ ತೆರೆದರು. ಪತ್ರಕರ್ತ ಹಾಗೂ ಕಥೆಗಾರ ಕೆಎಂ ಅಬ್ಬಾಸ್ ಸ್ಮರಣಾರ್ಥ ಭಾಷಣ ಮಾಡಿದರು. ವೇಣುಕಣ್ಣನ್ ರಚಿಸಿದ ಅಹಮದ್ ಮಾಷ್ ಅವರ ಭಾವಚಿತ್ರವನ್ನು ಮುಜೀಬ್ ಅಹಮದ್ ಅವರಿಗೆ ಹಸ್ತಾಂತರಿಸಲಾಯಿತು. ನಾರಾಯಣ್ ಪೆರಿಯಾ, ಅಡ್ವೊಕೇಟ್ ಟಿವಿ ಗಂಗಾಧರನ್, ಟಿಎ ಶಾಫಿ, ಅಶ್ರಫ್ ಅಲಿ ಚೆರಂಗೈ, ಮುಜೀಬ್ ಅಹಮದ್, ಪ್ರದೀಪ್ ನಾರಾಯಣ್, ಮನೋಜ್ ಮೈಲ್ ಮುಂತಾದವರು ಮಾತನಾಡಿದರು. ಸಾಹಿತ್ಯ ವೇದಿ ಕಾರ್ಯದರ್ಶಿ ಎಂವಿ ಸಂತೋಷ್ ಸ್ವಾಗತಿಸಿ, ಕೋಶಾಧಿಕಾರಿ ಎರಿಯಲ್ ಶರೀಫ್ ಧನ್ಯವಾದವಿತ್ತರು. ಅಹಮದ್ ಮಾಷ್ ಅವರ ಸ್ನೇಹಿತರು, ಕುಟುಂಬ ಸದಸ್ಯರು ಸೇರಿದಂತೆ ದೊಡ್ಡ ಪ್ರೇಕ್ಷಕರು ಸ್ಮರಣಾರ್ಥ ಸಮಾರಂಭಕ್ಕೆ ಸಾಕ್ಷಿಯಾಗಲು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಪಿಲಿಕೋಡ್ ವಿಭಾಗದಲ್ಲಿ ಗೆದ್ದ ಎಂ ಮನು ಹಾಗೂ ಜಿಲ್ಲಾ ಪಂಚಾಯತ್, ಬ್ಲಾಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಆಯ್ಕೆಯಾದವರನ್ನು ಅಭಿನಂದಿಸಿ ಎಲ್ಡಿಎಫ್ ತ್ರಿಕರಿಪುರದಲ್ಲಿ ವಿಜಯೋತ್ಸವ ಹಾಗೂ ಸಾರ್ವಜನಿಕ ಸಭೆಯನ್ನು ಆಯೋಜಿಸಿತ್ತು. ಬಸ್ ನಿಲ್ದಾಣದ ಬಳಿ ನಡೆದ ಸಾರ್ವಜನಿಕ ಸಭೆಯನ್ನು ಮಾಜಿ ಶಾಸಕ ಹಾಗೂ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಕೆಪಿ ಸತೀಶ್ ಚಂದ್ರನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಪಿಲಿಕೋಡು ವಿಭಾಗದಲ್ಲಿ ಗೆದ್ದ ಎಂ ಮನು ಹಾಗೂ ಜಿಲ್ಲಾ ಪಂಚಾಯತ್ ಬ್ಲಾಕ್ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ಆಯ್ಕೆಯಾದವರನ್ನು ಅಭಿನಂದಿಸಿ ಎಲ್ಡಿಎಫ್ ತ್ರಿಕರಿಪುರದಲ್ಲಿ ವಿಜಯೋತ್ಸವ ಹಾಗೂ ಸಾರ್ವಜನಿಕ ಸಭೆಯನ್ನು ಆಯೋಜಿಸಿತ್ತು. ಬಸ್ ನಿಲ್ದಾಣದ ಬಳಿ ನಡೆದ ಸಾರ್ವಜನಿಕ ಸಭೆಯನ್ನು ಮಾಜಿ ಶಾಸಕ ಹಾಗೂ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಕೆಪಿ ಸತೀಶ್ ಚಂದ್ರನ್ ಉದ್ಘಾಟಿಸಿದರು. യുഡിഎഫിന്റെ ഘടകങ്ങളിൽ പെടാത്ത ജനസംഘടനകളുണ്ട്.
ഒരുപക്ഷെ തൃക്കരിപ്പൂരും കാസർഗോഡ് ജില്ലയിലും അങ്ങനെ സ്വാധീനമാണ് ചെറുതായിരിക്കാം. പക്ഷെ കേരളത്തിലും പരിശോധിക്കുമ്പോൾ കേരളത്തിലെ അമീന് പ്രത്യേകിച്ച് മുസ്ലിം ജനവിഭാഗങ്ങളിൽ ചില പ്രദേശങ്ങളിൽ നല്ല സ്വാധീനമുണ്ട്. കാസർഗോഡിന്റെ വടക്കൻ മേഖലയിൽ കാസർഗോഡ് ചില പ്രദേശങ്ങളിൽ പോലും മുസ്ലിം ജനവിഭാഗങ്ങളെ തെറ്റിദ്ധരിപ്പിച്ച് അണിനിരത്തുന്നതിൽ മുഖ്യ പങ്ക് വഹിച്ചുകൊണ്ടിരിക്കുന്ന രണ്ട് പ്രധാനപ്പെട്ട പാർട്ടികളുണ്ട്. അതിലൊന്ന് ജമാഅത്തെ ഇസ്ലാമിയാണ്. ജമാഅത്തെ ഇസ്ലാമിയുടെ വ്യാഖ്യാനയിലെ പ്രമുഖ സംഘടനയായ വെൽഫെയർ പാർട്ടി എസ്ഡിപിഐയും ജമാഅത്തെ ഇസ്ലാമിയും ഈ തെരഞ്ഞെടുപ്പിൽ കേരളത്തിലുടനീളം യുഡിഎഫിനെ സഹായിച്ചു. നാലാമത്തെ സെക്രട്ടറി യുഡിഎഫ് ഉണ്ട്. അത് പണമാണ്. വേറെ സ്വാതന്ത്ര്യ ദിനാചരണം പറഞ്ഞ ലക്ഷത്തില്ല. ഈ കാസർഗോഡ് ജില്ലയിൽ ഒറ്റ വാർഡ് പിടിക്കുന്നതിന് വേണ്ടി 15 മില്യൺ ലക്ഷം രൂപ ചെലവഴിച്ച പാർട്ടിയാണ് മുസ്ലിം ലീഗ്. 84 വാർഡുകൾ ചോദിച്ചിട്ടുണ്ട്. ഇതാണ് വസ്തുത. ವೆಲ್ಫೇರ್ ಪಾರ್ಟಿ ಹಾಗೂ ಎಸ್ಡಿಪಿಐಗಳ ಸಂಯೋಜನೆಯಿಂದಾಗಿ ಇತ್ತೀಚಿನ ಚುನಾವಣೆಯಲ್ಲಿ ಯುಡಿಎಫ್ ತಾತ್ಕಾಲಿಕ ಗೆಲುವು ಸಾಧಿಸಿದೆ ಎಂದು ಕೆಪಿ ಸತೀಶ್ ಚಂದ್ರನ್ ಹೇಳಿದರು. ಆರ್ಜೆಡಿ ಜಿಲ್ಲಾಧ್ಯಕ್ಷ ವಿವಿ ಕೃಷ್ಣನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಡಾಕ್ಟರ್ ವಿಪಿಪಿ ಮುಸ್ತಫಾ, ಆರ್ಜೆಡಿ ರಾಜ್ಯ ಕಾರ್ಯದರ್ಶಿ ಟಿವಿ ಬಾಲಕೃಷ್ಣನ್, ಪಿವಿ ತಂಬನ್, ಸಿ ಬಾಲನ್, ಎಜಿ ಬಶೀರ್, ಪಿ ಹರೀಶ್ ಹಾಗೂ ಎಲ್ಡಿಎಫ್ ಅಭ್ಯರ್ಥಿಗಳು ಮಾತನಾಡಿದರು. ಬೀರಿಚೇರಿಯಿಂದ ಪ್ರಾರಂಭವಾದ ಮೆರವಣಿಗೆಯಲ್ಲಿ ನೂರಾರು ಎಲ್ಡಿಎಫ್ ಕಾರ್ಯಕರ್ತರು ಬ್ಯಾಂಡ್ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕಾಸರಗೋಡು ಬೋರ್ವೆಲ್ ಡ್ರಿಲ್ಲಿಂಗ್ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಕೆಬಿಡಿಸಿಎ ಜಿಲ್ಲಾ ಸಮಾವೇಶ ನಡೆಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಿದರು. ಕಾಸರಗೋಡು ಬೋರ್ವೆಲ್ ಡ್ರಿಲ್ಲಿಂಗ್ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಕೆಬಿಡಿಸಿಎ ಜಿಲ್ಲಾ ಸಮಾವೇಶವು ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಕಲ್ಲುವಳಪು ಟೂರಿಸ್ಟ್ ಹೋಮ್ನಲ್ಲಿ ನಡೆಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಿದರು. എല്ലാവരും ഒരേപോലെ പ്രയാസം അനുഭവിച്ചു. ആ ഘട്ടത്തിൽ അവരൊക്കെ സഹായിക്കാൻ ഞങ്ങൾ ഒരുപാട് ത്യാഗങ്ങൾ സഹിച്ചിട്ടുണ്ട് എന്ന് എനിക്ക് നല്ലതുപോലെ അറിയാം. അപ്പോൾ ഈ ബോർവെല്ലിനെ കുറിച്ച് പറയുമ്പോൾ അപ്പോൾ നമ്മുടെ സർക്കാർ ചില നിയമങ്ങൾ പാസ്സാക്കിയിട്ടുണ്ട് എന്ന് നമുക്ക് എല്ലാവർക്കും അറിയാം. ഇപ്പോൾ കാസർഗോഡ് ജില്ലയിൽ നമ്മുടെ കാസർഗോഡ് ബ്ലോക്ക് ക്രിട്ടിക്കൽ ബ്ലോക്കാണ്. ക്രിട്ടിക്കൽ ബ്ലോക്ക് എന്താണ് എന്ന് ഞാൻ പറയാതെ നിങ്ങൾക്ക് എല്ലാവർക്കും അറിയാം. ഈ ജലനിരപ്പ് കുറേ താഴ്ന്ന ഒരു പ്രദേശമാണ് നമ്മുടെ കാസർഗോഡ് ബ്ലോക്ക് എന്ന് പറയും. ആ കാസർഗോഡ് ബ്ലോക്കിൽ ഇപ്പോൾ നമുക്ക് ഇഷ്ടാനുസരണം ബോർവെൽ കുടിക്കാൻ പറ്റില്ല. അപ്പോൾ ചില നിബന്ധനകളൊക്കെ ഉണ്ട്. അപ്പോൾ ജനപ്രതിനിധി എന്ന നിലയിൽ നമ്മളിവിടെ ഇരിക്കുന്ന ഞാനും ഇവിടെ ഇരിക്കുന്ന എല്ലാ ആളുകളും നമ്മുടെ സർക്കാരിൻ്റെ നിയമങ്ങൾ പാലിക്കാൻ ബാധ്യസ്ഥരാണ് എന്ന് ഞാൻ നിങ്ങളോട് പ്രത്യേകം സൂചിപ്പിക്കേണ്ട ആവശ്യമില്ല. ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಕೆಬಿ ಮೊಹಮ್ಮದ್ ಇಕ್ಬಾಲ್ ವಹಿಸಿದ್ದರು. ಸಿಟಿಯು ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರನ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಮಜಲ್, ಕೆಬಿಡಿಸಿಎ ಜಿಲ್ಲಾ ಉಪಾಧ್ಯಕ್ಷ ಮುನೀರ್ ಕಲ್ಮಟ್ಟ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಕೆ ಪ್ರವೀಣ್ ಕುಮಾರ್ ಮುಂತಾದವರು ಮಾತನಾಡಿದರು. ಕೆಬಿಡಿಸಿಎ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್ ಪೆರುಂಬಳ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಉದಯನ್ ಕೂಡ್ಲು ಧನ್ಯವಾದವಿತ್ತರು. ಕಾಸರಗೋಡು ಬೋರ್ವೆಲ್ ಕೊರೆಯುವ ಗುತ್ತಿಗೆದಾರರ ಅಸೋಸಿಯೇಷನ್ ಜಿಲ್ಲೆಯಲ್ಲಿ ಬೋರ್ವೆಲ್ ವಲಯದಲ್ಲಿ ಕೆಲಸ ಮಾಡುವ ಏಜೆಂಟರಿಗೆ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು, ಕಲ್ಯಾಣ ನಿಧಿಯನ್ನು ಸ್ಥಾಪಿಸಬೇಕು, ಸರಕಾರದ ಅಂಗೀಕಾರ ಇಲ್ಲದೆ ಕೆಲಸ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಕನ್ವೆನ್ಷನ್ ಸರಕಾರಕ್ಕೆ ವಿನಂತಿಸಿತು. ಹೊಸ ಪದಾಧಿಕಾರಿಗಳನ್ನು ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಲಾಯಿತು. ಕೆಬಿ ಮೊಹಮ್ಮದ್ ಇಕ್ಬಾಲ್ ಜಿಲ್ಲಾಧ್ಯಕ್ಷರಾಗಿ, ಅಜಯನ್ ಪೆರುಂಬಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಉದಯನ್ ಕೂಡ್ಲು ಜಿಲ್ಲಾ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯಾಡಳಿತ ಚುನಾವಣೆಯ ಬಳಿಕ ಎಲ್ಡಿಎಫ್ ಹಾಗೂ ಯುಡಿಎಫ್ ನಡುವೆ ಸಂಘರ್ಷ. ಕಾಸರಗೋಡು ಸಿರಿಯದಲ್ಲಿ ಯುಡಿಎಫ್ ಕಾರ್ಯಕರ್ತರೊಬ್ಬರನ್ನು ಕಾರು ಡಿಕ್ಕಿ ಹೊಡೆದು ಕೊಲ್ಲಲು ಯತ್ನಿಸಿದ ಘಟನೆ. ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜಾಮೀನಿನಲ್ಲಿ ಬಿಡುಗಡೆಯಾಗಿ ಪರಾರಿಯಾಗಿದ್ದ ಆರೋಪಿಯ ಬಂಧನ. ನೆಲ್ಲಿಕುನ್ನು ಕಡಪುರ ನಿವಾಸಿ ರತೀಶ್ ಬಂಧಿತ ಆರೋಪಿ. ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಯ ಹಿಂಭಾಗಕ್ಕೆ ಶಿಫ್ಟ್ ಕಾರ್ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತ. ಅಪಘಾತದಲ್ಲಿ ಓರ್ವ ವ್ಯಕ್ತಿಗೆ ಗಂಭೀರ ಗಾಯ. ತಪಾಸಣೆಯ ಸಂದರ್ಭ ಕಾರಿನ ಒಳಗಿನಿಂದ 78 ಗ್ರಾಂ MDM ಪತ್ತೆ.
ವಿಷ್ಣುಪರ ಧರ್ಮಶಾಸ್ತ್ರ ಭಜನಾ ಮಂದಿರದ 25ನೇ ವಾರ್ಷಿಕೋತ್ಸವ ಹಾಗೂ ಅಯ್ಯಪ್ಪ ತಿರುವೆಳಕು ಉತ್ಸವ ಡಿಸೆಂಬರ್ 21ರಿಂದ 23ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಭಜನಾ ಮಂದಿರದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಡೆಯಿತು ಕೇರಳ ಕಂದಾಯ ಇಲಾಖೆ ಸಿಬ್ಬಂದಿ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.